10 crores ಇನ್ 60 days ಚಾಲೆಂಜಲ್ಲಿ ಡೇ 17. ಇವತ್ತು ನಮ್ಮ ಬಿಲ್ಡರ್ ಒಬ್ರು ಅವರ ಪ್ರಾಜೆಕ್ಟಲ್ಲಿ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ವಿಸಿಟ್ ಮಾಡಕ್ಕೆ ಹೋಗಿದ್ರಿ. ಯಾವಾಗಲೂ ಬಿಲ್ಡರ್ಸು ಸೇಲ್ ಮಾಡಬೇಕಾದ್ರೆ ಬಿ ಎಮ್ ಆರ್ ಡಿ ಅಂತ ಸ್ಪೆಸಿಫೈ ಮಾಡ್ತಾರಲ್ವಾ. ಬಿ ಎಮ್ ಆರ್ ಡಿ ಅಂದರೆ ಏನು? ಬಿ ಎಮ್ ಆರ್ ಡಿ ಅಂದರೆ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ. ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಈ ಪ್ಲಾನಿಂಗ್ ಅಥಾರಿಟಿ ಬರೋದು ನಮ್ಮ BBMP ಲಿಮಿಟ್ಸ್ ಇಂದ ಆಚೆ ಕಡೆ. ಬಿ ಎಮ್ ಆರ್ ಡಿ ಪ್ಲಾನ್ ಇದೆ ಅಂತಂದ್ರೆ ಆ ಪ್ರಾಜೆಕ್ಟ್ ಯಾವಾಗಲೂ ವೆಲ್ ಪ್ಲಾನ್ಡ್ ಇರುತ್ತೆ. ವೆಲ್ ಪ್ಲಾನ್ಡ್ ಅಂದರೆ ಬೇಸಿಕ್ ಕಮ್ಯುನಿಟೀಸ್ ಲೈಕ್ 40 feet ರೋಡ್, 30 feet ಸಬ್ ರೋಡ್, ಪಾರ್ಕ್, ಸಿವಿಕ್ ಕಮ್ಯುನಿಟೀಸ್, ಅಂಡರ್ಗ್ರೌಂಡ್ ವೈರಿಂಗ್, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾನ್, ಬೋರ್ವೆಲ್ ಆ್ಯಂಡ್ ಓವರ್ ಹೆಡ್ ಟ್ಯಾಂಕ್ ಇಷ್ಟು ಡೆವಲಪ್ಮೆಂಟ್ ಮಾಡಿದರೆ ಮಾತ್ರ ಬಿಲ್ಡರ್ಗೆ ರಿಲೀಸಿಂಗ್ ಆರ್ಡರ್ ಕೊಡ್ತಾರೆ ಆ್ಯಂಡ್ ಖಾತಾ ಕೊಡ್ತಾರೆ, ನಿಮಗೆ ರಿಜಿಸ್ಟರ್ ಮಾಡ್ಕೊಡ್ಬೋದು. ಇದರಲ್ಲಿ ಆ್ಯಡ್ ಆನ್ ಅಡ್ವಾಂಟೇಜ್ ಏನಂದರೆ ಡೆವಲಪರು ಬಿ ಎಮ್ ಆರ್ ಡಿ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಅವ್ರ ಮದರ್ ಡಿ ಡಾಕ್ಯುಮೆಂಟ್, ಸೇಲ್ ಡಿ ಡಾಕ್ಯುಮೆಂಟ್ ಕೂಡ ಬಿ ಎಮ್ ಆರ್ ಡಿ ಅವ್ರು ಸಬ್ಮಿಟ್ ಮಾಡಿಸ್ಕೊತಾರೆ. ಅಂದರೆ ಲೀಗಲಿ ಕೂಡ ಇನ್ನೊಂದು ರೌಂಡ್ ಚೆಕ್ ಮಾಡಿರ್ತಾರೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಬ್ಯಾಂಕ್ಸು 90% ಲೋನ್ ಕೊಡುತ್ತೆ, ಅದು ಕಮ್ಮಿ ರೇಟಲ್ಲಿ. ಅದಕ್ಕೋಸ್ಕರ ಬಿ ಎಮ್ ಆರ್ ಡಿ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಅನಿಸುತ್ತೆ. ನಿಮಗೇನಾದರೂ ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿ ಬಿ ಎಮ್ ಆರ್ ಡಿ ಪ್ರಾಪರ್ಟಿ ಬೇಕಾಗಿದ್ದರೆ, ಇಲ್ಲ ನಿಮ್ಮ ಬಿ ಎಮ್ ಆರ್ ಡಿ ಪ್ರಾಪರ್ಟಿಗೆ ಲೋನ್ ಬೇಕಾಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಪ್ರಾಪರಾಗಿ ಮಾಡ್ಕೊಡ್ತೀನಿ. ಹಂಗೆ ನಂಗೊಂದು ಕಸ್ಟಮರ್ ಸಿಕ್ಕಿದ್ರು, ನಮ್ಮ ವರ್ಕ್ ಬಗ್ಗೆ ಏನಂತಾರೆ ನೋಡೋಣ. ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ವಿಡಿಯೋ ಮಾಡಿದಾಗ ವಿಡಿಯೋಲಿ ಹೇಳೋದು ಒಂದು ರೇಟು ಆ್ಯಂಡ್ ಡೈರೆಕ್ಟ್ ಆಗಿ ಬಂದಾಗ ಒಂದು ರೇಟ್ ಕಾಲ್ ಮಾಡ್ರಿ, ಪಿಕ್ ಮಾಡಲ್ಲ, ಜಸ್ಟ್ ನೀವು ಕಾಲ್ ಮಾಡ್ರಿ, ರೆಸ್ಪಾನ್ಸಿಬಲ್ ಮಾಡ್ತೀರಲ್ಲ. ಓಕೆ, ಥ್ಯಾಂಕ್ ಯು ಸರ್.